ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನಾವು ಇವತ್ತೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಅದೇನಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಅನೇಕ ಗ್ರಾಮೀಣ ಪ್ರತಿಭೆಗಳನ್ನ ಹುಡುಕಿ ಅದರಲ್ಲಿ 3 ಜನ ಫೈನಲಿಸ್ಟ್ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಸೊ ಅದರಲ್ಲಿ ಮೊದಲನೇದಾಗಿ ಬರ್ತಾ ಇದ್ದಾರೆ ಬ್ರ್ಯಾಂಡ್ ಬಸಪ್ಪ. ಇಲ್ಲಿಗೆ ಕೂತ್ಕೊಳ್ಳಿ. ಏ ನಿಂದಿರ, ಆಫ್ಟರ್ ಆಲ್ ನೀನೊಬ್ಬ ಭಿಕ್ಷುಕ ಅದಿ, ನಿನ್ ಜೊತೆ ನಾ ಸೀಟ್ ಶೇರ್ ಮಾಡ್ಬೇಕೇನು? ಭಿಕ್ಷುಕ ಅಂದ್ರೆ ಅವರು ಮನುಷ್ಯನೇ ಅಲ್ವಾ ಮೇಡಮ್? ನಿಮಗ ಬುದ್ಧಿಗಿದ್ದಿ ಐತಿಲ್ಲ, ಟೈಮ್ ಆಯ್ತು ನಡ್ರಿ. ಸಾರಿ, ಬೇರೆ ಆಟಕ್ಕೆ ಹೋಗಿ. ಆಕ್ಷನ್! ಬ್ರ್ಯಾಂಡ್ ಬಸಪ್ಪ ಅವರೇ, ಆಕ್ಷನ್ ಆಕ್ಷನ್ ಆಕ್ಷನ್! ಆಟೋ ಡ್ರೈವರ್ ಆಕ್ಟಿಂಗ್ ಮಾಡ್ತಾ ಇದ್ದಾನೆ, ಆ ಹುಡುಗಿ ಆಕ್ಟಿಂಗ್ ಮಾಡ್ತಿದ್ದಾಳೆ. ಬಸಪ್ಪ ಅವ್ರೆ, ನೀವೇನ್ ಮಾಡ್ತಾ ಇದ್ದೀರಾ? ಆಕ್ಷನ್! ಸಾರಿ, ಬೇರೆ ಆಟಕ್ಕೆ ಹೋಗಿ. ಧನಲಕ್ಷ್ಮಿ ಕದವ ತೆಗೆಯಲು ಯಾರ ಅಪ್ಪಣೆ ಕೇಳಲಾರಳು. ಮನಸ್ಸಿಟ್ಟು ತಟ್ಟಿ ನೋಡಿರಿ, ಕರೆದ ತಕ್ಷಣ ಜೊತೆಗೆ ಬರುವಳು. ಸೊ ಬ್ರ್ಯಾಂಡ್ ಬಸಪ್ಪ ಅವ್ರನ್ನ ನಾವು ಸ್ಟ್ರಾಂಗ್ ಆಗಿ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸ್ತಾ ಇದ್ದೇವೆ. ಮತ್ತೊಂದ್ ಸಾರಿ ಅವ್ರಿಗೆ ಅವಕಾಶವನ್ನ ಕೊಡ್ತಾ ಇದ್ದೇವೆ ಅಂದ್ರೆ ಆಕ್ಟಿಂಗ್ ಕ್ಲಾಸ್ ಕಲೀಲಿಕ್ಕೆ. ಸೊ ನೆಕ್ಸ್ಟ್ ಮುಂದಿನ ಕಂಟೆಸ್ಟೆಂಟ್ ನ ಕರಿತಾ ಇದ್ದೀವಿ, ಉಗ್ಗಿ ವೀರಪ್ಪ. ಶರತ್, ನೀವು ತುಂಬಾ ಒಳ್ಳೆಯವ್ರ ಕಣ್ರಿ. ಹೌದಾ? ಹೊಸ ವಿಷಯ ಯಾಕೆ? ಈಗ ಮೂಡಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ತಾಗ ಹೇಳ್ತೀನಿ. ಬಾಯ್. ಉಗ್ಗಿ ವೀರಪ್ಪ ಅವರ ಆಕ್ಟಿಂಗ್ ನೋಡಿ, ಮನೋಜ್ಞ ಅಭಿನಯವನ್ನು ನೋಡಿ ಸ್ವಂತ ಯಶ್ ಬಾಸ್ ಅವರೇ ಅವ್ರಿಗೆ ಇದಾಗೋಗಿದ್ದಾರೆ ಅಂತ ಹೇಳಿಕ್ ಇಷ್ಟಪಡ್ತೇವೆ. ಸೊ ಮುಂದಿನ ಕಂಟೆಸ್ಟೆಂಟ್ ಅನ್ನ ಕರೆಸೋ ಸಮಯ. ಇವರು ನಿಂಗಮ್ಮ ಅಂತ. ಸೊ ನಿಂಗಮ್ಮ ಅವರು ತಮ್ಮ ಹಸ್ಬೆಂಡ್ಗೆ ತನ್ನ ಬರ್ತ್ಡೇಗೆ ಯಾವ ರೀತಿ ವಿಶ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಸೊ ನೋಡಿ ಆನಂದಿಸಿ. ತಪ್ಪಾದ ಜಾಗಕ್ಕೆ ಬಂದ್ಬಿಟ್ವಾ?